ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗುಣ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಟ್ರಿಪ್ನ ಸೆಕೆಂಡ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ನಾವು ಬಂದು ಗೋಕರ್ಣದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇ ಆಗಿದ್ದು ಬಂದು ಹೊನ್ನಾವರ ನಾವು ಬಾಗಿಲಿಂದ ಈಚೆ ನೋಡಿದ್ರೆ ಈ ಥರ ಒಂದು ವ್ಯೂ ಕಾಣಿಸುತ್ತೆ. ಫುಲ್ಲು ಚಿಕ್ಕ ಚಿಕ್ಕ ಬೋಟಿಂಗು, ಚಿಕ್ಕದೊಂದು ರಿವರ್ ಈ ಥರದ್ದೆಲ್ಲ ಕಾಣಿಸ್ತಾ ಇತ್ತು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಸಖತ್ತಾಗಿತ್ತು. ಆವಾಗ ಸ್ವಲ್ಪ ಮಳೆ ಬರ್ತಾ ಇತ್ತು. ನಂಗೆ ಮಳೆ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಮಳೆ ಬರ್ತಾ ಇತ್ತು, ನಿಂತೋಯ್ತು. ಸೊ ತುಂಬ ಜನ ಹೇಳ್ತಾ ಇರ್ತಾರೆ 1 ಅವರ್ದಲ್ಲಿ ಫುಲ್ಲು ಜೋರು ಮಳೆ ಹಂಗೆ ಹಿಂಗೆ ಅಂತ. ಆ ಥರ ಏನಿಲ್ಲ, ಮಳೆ ಬರುತ್ತೆ ನಿಂತೋಗುತ್ತೆ ಅಷ್ಟೇ. ಅದು ಒಂದು 5 ಮಿನಿಟ್ಸ್ ಅಷ್ಟೇ. ಮಳೆ ಬಂತು, ಜಸ್ಟ್ ಹಾಗೆ ನಿಂತೋಯ್ತು. ನಾವು ಕೂಡ ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ, ಅರ್ಲಿ ಮಾರ್ನಿಂಗ್ ಎದ್ದಿದ್ದೀವಿ ಅಲ್ಲೆಲ್ಲರೂ ಅಂದ್ಬಿಟ್ಟು ನಾವು ಎಲ್ಲರೂ ವಾಕಿಂಗ್ ಹೋದ್ವಿ. ಆ್ಯಂಡ್ ಸುತ್ತ ಎಷ್ಟು ಸಖತ್ತಾಗಿತ್ತು ಅಂದರೆ ಗ್ರೀನರಿ ಪ್ಲೇಸು, ಫುಲ್ಲು ಗದ್ದೆ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ ರೋಡು, ಆ ಕಡೆ ಈ ಕಡೆ ಫುಲ್ಲು ಗದ್ದೆ. ಆ್ಯಂಡ್ ಅಲ್ಲಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಮನೆಗಳು. ನಿಜವಾಗ್ಲೂ ಆ ವ್ಯೂ ನೋಡೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ. ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲರೂ ವಾಕಿಂಗ್ ಮಾಡಿಕೊಂಡು ಆಮೇಲೆ ಅಲ್ಲೇ ಒಂದು ರೀಲ್ಸ್ ಕೂಡ ಮಾಡೋಣ ಅಂತೇಳಿ ಎಲ್ಲರೂ ಆ ಟಿ ಮುಂದೆನೇ ರೀಲ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹಾಗೆ ಅಲ್ಲಿಂದ ನಾವು ಇದು ಬೀಚ್ ನೋಡಬೇಕು ಅಂತ ಹೇಳಿದ್ವಲ್ಲ, ಮಾರ್ನಿಂಗ್ ಹೋದರೆ ಜಾಸ್ತಿ ಜನ ಇರಲ್ಲ, ನಾವು ನೋಡ್ಬೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೊಂದು ಡಿಸಪಾಯಿಂಟ್ ಆಯಿತು. ಯಾಕೆ ಅಂದರೆ ಇವಾಗ ಬೀಚಲ್ಲಿ ಅಲೌಡ್ ಇಲ್ಲ, ಬರೀ ವ್ಯೂ ಮಾತ್ರ ನೀವು ನೋಡಿ ಎಂಜಾಯ್ ಮಾಡ್ಬೋದು ಅಷ್ಟೇ. ನಿಮಗೆ ಬೀಚ್ ಒಳಗೆ ನೀವು ಎಷ್ಟೊತ್ತಿಗೆ ಹೋದ್ರೂ ಕೂಡ ಬಿಡೋದಿಲ್ಲ. ಇವಾಗ ಅಲೆಗಳು ಜಾಸ್ತಿ, ಮಳೆಗಾಲ ಆಗಿರೋದ್ರಿಂದ ಅಲೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಯಾರನ್ನೂ ಬಿಡೋದಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ಸೊ ಒಬ್ರಿಗೆ ಇಷ್ಟು ಅಂತೇನೋ ಟಿಕೆಟ್ ತೊಗೋತಾರೆ. ಸೊ ಹೋದ್ವಿ ಬೆಳಗ್ಗೆನೆ. ಒಳ್ಳೆ ಇದು ಅಂತ ಮಾತ್ರ ಅನ್ನಿಸ್ತು ನನಗೆ. ಬೆಳಗ್ಗೆ ಒಳ್ಳೆ ನೇಚರ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ಅಲ್ಲಿಗೆ ಹೋಗಿದ ತಕ್ಷಣ ಫುಲ್ಲು ಒಂಥರ ಕಂಬಿ ಥರನೋ ಏನೋ ಹಾಕ್ಬಿಟ್ಟಿದ್ದಾರೆ, ಒಂಥರ ದಾರದ ಥರ. ಅಲ್ಲಿ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ನಾವು ಓಕೆ ಬಂದುಬಿಟ್ಟಿದ್ದೀವಲ್ಲ, ಇನ್ನೇನು ಮಾಡೋದು, ಅಟ್ಲೀಸ್ಟ್ ವ್ಯೂ ಆದರೆ ಎಂಜಾಯ್ ಮಾಡೋಣ ಅಂತೇಳಿ ಸುತ್ತಲೂ ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಎಲ್ಲ ಓಡಾಡಿಕೊಂಡು ಅಲ್ಲೆಲ್ಲ ಕೆಲವೊಂದಿಷ್ಟು ಪುಟ್ಟದಾಗಿ ಏನೇನೋ ಎಲ್ಲ ಇದನ್ನು ಮಾಡಿದರು, ಗ್ರೀನರಿ ಪ್ಲೇಸು ಮತ್ತು ಮಕ್ಕಳು ಆಟ ಆಡೋದಕ್ಕೆ ಅಂತೆಲ್ಲ ಮಾಡಿದರು. ಸೊ ಅಲ್ಲೆಲ್ಲ ನೋಡಿಕೊಂಡು ಸುತ್ತ ಆಡಿಕೊಂಡು ಆ್ಯಂಡ್ ಆ ಬೀಚ್ ಸೌಂಡ್ ಇದೆಯಲ್ಲ, ಅದು ಅರ್ಲಿ ಮಾರ್ನಿಂಗ್ ಕೇಳೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಆ ಸೌಂಡನ್ನ ಎಂಜಾಯ್ ಮಾಡೋದೇ ಒಂಥರ ಖುಷಿ ನನಗಂತೂ ದೊಡ್ಡದಾಗಿ. ಯಾಕಂದ್ರೆ ಅಟ್ಲೀಸ್ಟ್ ಆಟ ಆಡೋದಕ್ಕಾದರೂ ಬಿಡಲಿಲ್ಲ, ಅಟ್ಲೀಸ್ಟ್ ವ್ಯೂ ಆದರೂ ನೋಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಬಿಟ್ಟರಲ್ಲ ಅನ್ನೋದೊಂದು ಖುಷಿ. ಆ್ಯಂಡ್ ನೀವು ಏನಾದರೂ ಹೋಗ್ತೀರಾ ಅಂದರೆ ಖಂಡಿತವಾಗ್ಲೂ ಈ ಟೈಮಲ್ಲಿ ಹೋಗಿಬಿಡಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಈ ಥರ ಟೈಮಲ್ಲಿ ಹೋಗಿ. ಅವಾಗ ನಿಮಗೆ ಬೀಚೆಲ್ಲ ಆಟ ಆಡೋಕ್ಕೆ ಬಿಡ್ತಾರೆ. ಅವಾಗ ಅಲೆಗಳು ಕಮ್ಮಿ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಹೋದರೆ ಬಿಡೋದಿಲ್ಲ. ಅದೊಂದು ಇನ್ನು ನೋಡ್ಬೋದು, ಆ ಕಡೆ ಎಲ್ಲ ಒಳ್ಳೆ ಇದನ್ನೆಲ್ಲ ಹಾಕಿ ಅಡ್ಡ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಎಲ್ಲ ಹೋಗಂಗೆ ಇಲ್ಲ, ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮಗಿನ್ನು ಸಖತ್ತು ಒಂಥರ ಬೇಜಾರಾಗೈತಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ವಾಪಸ್ ಅಲ್ಲಿಂದ ಟಿಫನ್ ಮಾಡೋಣ. ಆಲ್ರೆಡಿ ಟೈಮ್ ಆಯಿತು, 9:30 10 ಗಂಟೆ ಆಗಿತ್ತು. ಹಾಗಾಗಿ ಟಿಫನ್ ಮಾಡಿಕೊಂಡು ಆಮೇಲೆ ರೆಡಿಯಾಗಿ 1 ಅವರ್ ಬೋಟಿಂಗ್ ಅಂತ ಹೇಳ್ತಾರಲ್ಲ, ಬೋಟಿಂಗ್ ಆದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೇಳಬೇಕು ಅಂದರೆ ತುಂಬ ಜನ ಬೋಟಿಂಗು ಇಲ್ಲ, ಬೋಟಿಂಗ್ ಕ್ಯಾನ್ಸಲ್ ಆಗಿದೆ, ನೀರು ಜಾಸ್ತಿ ಇರೋದ್ರಿಂದ, ಮಳೆ ಬರ್ತಾ ಇರೋದ್ರಿಂದ ಬೋಟಿಂಗ್ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ನಾವಿದ್ದಿದ್ದು ರೆಸಾರ್ಟಿಂದ ಕಡೆಯವರಿಂದ ಕರ್ಕೊಂಡು ಹೋಗ್ತೀವಿ ಅಂತಲೂ ಹೇಳಿದರು. ಸೊ ಅವ್ರಿಗೆ ನಾವು ಹೇಳಿದ್ವಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಅವ್ರು ಇನ್ನೂ ಹೇಳಿರಲಿಲ್ಲ, ಕನ್ಫರ್ಮ್ ಮಾಡಿರಲಿಲ್ಲ. ಸರಿ ಆಯಿತು, ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಬೋಟಿಂಗ್ ಹೋಗೋಣ ಅಂತೇಳಿ ಅಂದ್ಕೊಂಡು ಹಂಗಿಂದ ಹಂಗೇನೆ ನಾವು ಟಿಫನ್ ಮಾಡಲಿಕ್ಕೆ ಹೊನ್ನಾವರ ಬಸ್ ಸ್ಟ್ಯಾಂಡ್ ಹತ್ರ ಅನಿಸುತ್ತೆ, ಅಂದರೆ ಸೆಂಟರ್, ಅಂದರೆ ಎಲ್ಲ ಪ್ಲೇಸಲ್ಲೂ ಒಂದೊಂದು ಸೆಂಟರ್ ಅಂತ ಇರುತ್ತಲ್ಲ, ಅಲ್ಲಿಗೆ ಹೋದ್ವಿ. ಅಲ್ಲೂ ಕೂಡ ಹೊನ್ನಾವರದಲ್ಲಿ ಒಂದು ವೆಜಿಟೇರಿಯನ್ ಹೋಟ್ಲಿಗೆ ನಾವು ಹೋಗಿದ್ದು. ಅಲ್ಲೂ ಅಷ್ಟೇ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು.
ಪ್ಯೂರ್ ವೆಜ್ ಮಾಡ್ತಾರೆ, ನಾನ್ ವೆಜ್ ಎಲ್ಲ. ನಾವು ಬೆಳಗ್ಗೆ ಏನಪ್ಪ ನಾನ್ ವೆಜ್ ತಿನ್ನೋದು ಅಂತ ಹೇಳ್ಬಿಟ್ಟು ನಾವು ಕೂಡ ವೆಜ್ಜೇ ಆರ್ಡ್ರ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಬೆಳಗ್ಗೆನೇ ಎಷ್ಟು ಸ್ವಲ್ಪ ಜನಗಳು ಎಲ್ಲ ಓಡಾಡ್ತಾ ಇದ್ರು. ಹೊನ್ನಾವರದಲ್ಲಿ ಸ್ವಲ್ಪ ಮಳೆ ಕೂಡ ಇತ್ತು, ಹನಿ ಬೀಳ್ತಾ ಇತ್ತು, ಹಾಗೆ ನಿಂತೋಗ್ತಾ ಇತ್ತು. ಸೊ ನೀವೇನಾದರೂ ಹೊನ್ನಾವರಕ್ಕೆ ಹೋದ್ರೆ ಈ ಹೋಟೆಲಲ್ಲಿ ತಿಂಡಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದೊಂದೆಲ್ಲ ಸಖತ್ತಾಗಿತ್ತು. ಬೇರೆದು ಯಾವುದು ನಾವು ಅಷ್ಟು ಟ್ರೈ ಮಾಡಲಿಲ್ಲ, ಸಣ್ಣ ಪುಟ್ಟದ್ದು ಮಾತ್ರ ತಿಂಡಿ ಐಟಮ್ಸ್ ಮಾತ್ರನೇ ಟ್ರೈ ಮಾಡಿದ್ದು. ಹಾಗಾಗಿ ಚೆನ್ನಾಗಿತ್ತು. ನೀವು ಯಾರಾದರೂ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು. ಕೆಲವು ಕಡೆ ಏನಂದರೆ ರೆಸಾರ್ಟ್ಗಳಲ್ಲೇ ನಿಮಗೆ ಬ್ರೇಕ್ಫಾಸ್ಟ್ ಅನ್ನೋದನ್ನೆಲ್ಲ ಕೊಡ್ತಾರೆ. ನಾವಿದ್ದಿದ್ದ ಕಡೆಯಲ್ಲಿ ಅಲ್ಲೂ ಮಾಡ್ತಾಯಿದ್ರು, ಅದೇ ನಾವು ಅಬ್ಸರ್ವ್ ಮಾಡಿಲ್ಲ ಅಲ್ಲಿ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ನಾವು ಬೇಗನೆ ಬಂದುಬಿಟ್ವಲ್ಲ ಈಚೆಗೆ, ಹಾಗಾಗಿ ನಮಗೆ ಗೊತ್ತಾಗಿಲ್ಲ ಅಲ್ಲಿ ಮಾಡ್ತಾಯಿದ್ರು ಅಂದ್ಬಿಟ್ಟು. ನಾವು ಹೇಗೋ ಇಲ್ಲಿ ಬಂದಿದ್ದೀವಿ ಅಂದ್ಬಿಟ್ಟು ಮೊದಲು ಕಾಫಿ ಹೇಳಿ ಒಂದು ಸ್ಯಾಂಪಲ್ಗೆ ಅಂದ್ಬಿಟ್ಟು ಪಲಾವು ಮತ್ತು ಒಂದು ಮಸಾಲೆ ದೋಸೆ ತೊಗೊಂಡ್ವಿ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಎಲ್ಲರೂ ಒಂದೊಂದು ಮಸಾಲೆ ದೋಸೆ, ಪಲಾವು ಅಂತ ಹೇಳ್ಬಿಟ್ಟು ಎಲ್ಲರೂ ಆರ್ಡರ್ ಮಾಡಿ ಎಲ್ಲರೂ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಯಾವುದಾದ್ರೂ, ಇವಾಗ ಬೀಚ್ಗಂತೂ ಬಿಡಲಿಲ್ಲ, ಅಟ್ಲೀಸ್ಟ್ ಎಲ್ಲಾದರೂ ಫಾಲ್ಸ್ ಇದ್ದರೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಅಲ್ಲೇ ಅವರು ಸಜೆಸ್ಟ್ ಮಾಡಿದ್ರು, ನಾವು ಬೀಚ್ ಹತ್ರ ಹೋಗಿದ್ವಲ್ಲ ಅವರು ಫಾಲ್ಸ್ಗಳಲ್ಲಿ ಬಿಡ್ತಾರೆ ಹೋಗಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಫಾಲ್ಸಲ್ಲಿ ಹಂಗೆ ನೀರಲ್ಲಿ ಆಟ ಆಡ್ತೀವಲ್ಲ ಅಂದ್ಬಿಟ್ಟು ಎಲ್ಲರೂ ಕಾಸ್ಟ್ಯೂಮ್ ಎಲ್ಲ ಪಟ್ ಅಂತ ಎಲ್ಲರೂ ಚೇಂಜ್ ಮಾಡಿಕೊಂಡು 5 ನಿಮಿಷದಲ್ಲಿ ಎಲ್ಲರೂ ತಿರ್ಗಾ ಟಿ ಗಾಡಿನ ಹತ್ಕೊಂಡು ನಾವು ಹೋಗಿದ್ದು ಅಪ್ಸರಕೊಂಡ ಅಂತ ಹೇಳ್ಬಿಟ್ಟು. ಅದು ಚೆನ್ನಾಗಿತ್ತು ಪ್ಲೇಸ್, ಒಂಥರ ಹಿಡನ್ ಪ್ಲೇಸ್ ಥರ ಅನಿಸುತ್ತೆ, ಆದರೆ ವ್ಯೂ ಮಾತ್ರ ಸಖತ್ತಾಗಿತ್ತು ಹೇಳಬೇಕು ಅಂತ ಅಂದರೆ. ಅಲ್ಲಿಗೆ ಹೋಗಿದ ತಕ್ಷಣ ನಿಮಗೆ ಆ ವ್ಯೂ ಕಾಣಿಸುತ್ತೆ ಒಂದು, ಎಷ್ಟು ಸಖತ್ತಾಗಿದೆ ಅಂದರೆ ಅಷ್ಟು ಸಖತ್ತಾಗಿದೆ. ಒಂಥರ ನಿಜವಾಗ್ಲೂ ಪರಿಸರನ ಯಾರೂ ಇದನ್ನು ಮಾಡೋದಕ್ಕಾಗಲ್ಲ, ಅದು ಅಷ್ಟು ಇದ್ರಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅವರು ಇನ್ನೂ ಕೆಲವೊಂದಿಷ್ಟು ಪ್ಲೇಸಸ್ಗಳೆಲ್ಲ ಇರುತ್ತೆ, ನೀವು ಹೋಗ್ತಾ ಅದು ಸಿಗುತ್ತೆ ನಿಮಗೆ. ನಾವು ಹೋಗಿದ್ದು ಫಾಲ್ಸ್ಗೆ, ಅಪ್ಸರಕೊಂಡ ಫಾಲ್ಸ್ಗೆ. ನಾವು ಫಸ್ಟ್ ಹೋಗಿದ್ದು ಆ ವ್ಯೂ ನೋಡೋಣ ಹೆಂಗಿದೆ ಏನು ಅಂತ. ಸೌಂಡ್ ಬರ್ತಾಯಿತ್ತು, ಆ ಫಾಲ್ಸ್ ಸೌಂಡ್ ಬರ್ತಾಯಿತ್ತು. ನಾವು ಆದರೂ ಹುಡುಕ್ತಾ ಇದ್ದೀವಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಎಲ್ಲರೂ ಡೌನ್ ಹೋಗ್ತಾಯಿದ್ರು. ಇವಾಗ ನಾನು ಆ ಕೋತಿಗಳನ್ನ ತೋರಿಸ್ತೀನಲ್ಲ, ಸೊ ಆ ಕೋತಿಗಳೇನಿದೆ ಅದು ಪಕ್ಕದಲ್ಲೇ ಮೆಟ್ಲುಗಳಿದೆ, ಅಲ್ಲಿಂದ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ನಾವು ಇಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಅಲ್ಲೆಲ್ಲೂ ಇರಲಿಲ್ಲ. ಆಮೇಲೆ ಅಲ್ಲಿ ವ್ಯೂ ನಾನು ನಿಮಗೆ ತೋರಿಸ್ತೀನಿ. ನಾನು ಎಷ್ಟು ಸಖತ್ತಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಅಲ್ಲಿ ಮರಗಳ ಅರ್ಧ ಆ ಕಡೆ ಕಾಣಿಸ್ತಾ ಇರೋದು ಸಮುದ್ರ, ಈ ಕಡೆ ಇರೋದು ಫುಲ್ಲು ಗದ್ದೆ ಮನೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದಾರೆ. ಆ ವ್ಯೂ ನೋಡೋದೇ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅಲ್ಲಿ ನಿಂತ್ಕೊಂಡು. ಅಷ್ಟು ಸಖತ್ತಾಗಿದೆ ಮಾತ್ರ ವ್ಯೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಳಬೇಕು ಅಂದರೆ ನಾವು ಹೋಗೋದು ಆ ನೇಚರ್ ಎಂಜಾಯ್ ಮಾಡಬೇಕು, ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಕೆಲವೊಂದಿಷ್ಟು ರೀಲ್ಸು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನು ಅಲ್ಲಿ ಇದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೌಂಡ್ ಬರ್ತಾ ಇತ್ತಲ್ಲ ಫಾಲ್ಸ್ದು, ಹಾಗಾಗಿ ಬೇಗನೆ ಹೋಗ್ತಾ ಇದ್ವಿ, ಯಾಕಂದರೆ ತುಂಬ ಜನ ಬರ್ತಾಯಿದ್ರು ಹಾಗಾಗಿ. ಇಲ್ಲ ಇಲ್ಲಿ ಅದ್ರ ಅಡಿಕಾಗಲ್ಲ, ಅಡಿಕ್ ಹೋಗ್ಬಾರ್ದು, ಇಲ್ಲ ಆಡಂತ. ಹೇಳ್ಬೇಕು ಅಂದರೆ ಅವ್ರು ಅಪ್ಸರಕೊಂಡ ಫಾಲ್ಸ್ ಅಂದಿದ ತಕ್ಷಣ ನಾವೇನೋ ಅಂದ್ಕೊಂಡ್ವಿ, ಅಲ್ಲಿ ನೋಡಿದ್ರೆ ಒಂದೇ ಒಂದು ಫಾಲ್ಸ್ ಥರ ಬೀಳ್ತಾ ಇತ್ತು. ಅಲ್ಲೇ ಎಲ್ಲರೂ ಆಟ ಆಡ್ತಾಯಿದ್ರು, ಸ್ವಿಮ್ ಮಾಡ್ತಾಯಿದ್ರು, ನೀರೆಲ್ಲ ಆಡ್ತಾಯಿದ್ರು ಅಷ್ಟೇ. ನಮಗೆ ಸ್ವಲ್ಪ ಇದಾಯಿತು, ಇದೊಂದು ಅಟ್ಲೀಸ್ಟ್ ಇದಾದರೂ ಸಿಕ್ತಲ್ಲ ನೀರಲ್ಲಿ ಆಟ ಆಡೋದಕ್ಕೆ ಅಂತ ಒಂದು ಸಮಾಧಾನ ಆಯಿತು. ಸೊ ಎಲ್ಲರೂ ಹೋದ್ವಿ. ಫುಲ್ಲು ಹೋಗಿದ ತಕ್ಷಣ ಫೋಟೋಸು ವೀಡಿಯೋಸು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆನಂತರ ಫುಲ್ಲು ಜೋಶಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಅರ್ಧ ಗಂಟೆ ತನಕ ನಾವು ಆಟ ಆಡಿದ್ವಿ ಅಷ್ಟೇ, ಜಾಸ್ತಿ ಹೊತ್ತೇನು ಆಟ ಆಡಲಿಲ್ಲ. ಯಾಕಂದರೆ ಅಲ್ಲಿ ಫುಲ್ಲು ಕಲ್ಲುಗಳು, ಅದೇನೋ ಒಂಥರ ಕಚ್ಚೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಹೊಸ ಜಾಗ ಅಲ್ವಾ, ಹಾವುಗಳೇನಾದರೂ ಇದ್ಬಿಟ್ರೆ ಏನಾದರೂ ಕಚ್ಚಿಬಿಟ್ರೆ ಅಂತ ಭಯನೇ ಆಗ್ತಾಯಿತ್ತು ನನಗಂತೂ. ಎಲ್ಲರಿಗೂ ಅದೇ ಭಯ, ಹಾವುಗಳೇನಾದರೂ ಸಡನ್ನಾಗಿ ಏನಾದರೂ ಕಲ್ಲು ಏನಾದರೂ ಇದಾದರೆ ಹಾವು ಕಚ್ತೈತೆ ಅಂದ್ಕೊಂಡು ಭಯ ಪಡ್ಕೋತಾ ಇದ್ರು. ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಇನ್ನು ರೂಮ್ ಕಡೆ ಹೋದ್ವಿ.
ರೂಮ್ ಕಡೆ ಹೋಗ್ಬೇಕಾದ್ರೆ ಏನಂದರೆ ಸಡನ್ನಾಗಿ ಸ್ವಲ್ಪ ಜೋರು ಮಳೆ ಬರ್ತಾಯಿತ್ತು ಆ್ಯಂಡ್ ಫುಲ್ಲು ಅಕ್ಕಪಕ್ಕ ಎಲ್ಲ ಫುಲ್ಲು ಗ್ರೀನರಿ ಪ್ಲೇಸ್ ಇತ್ತು. ಹಾಗಾಗಿ ಎಲ್ಲರೂ ಈ ಥರ ಇವಾಗೆಲ್ಲ ಬರುತ್ತಲ್ಲ ರೈನ್ ಕೋಟ್ ಥರ ಅದನ್ನೆಲ್ಲ ಹಾಕ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಸರಿ ನಾವು ರೀಲ್ಸ್ ಎಲ್ಲ ಮಾಡೋಣ ಚೆನ್ನಾಗಿರುತ್ತೆ. ಎಲ್ಲೂ ಮಳೆ ಬರಲಿಲ್ಲ ನಮ್ಗೆ ಹೇಳಬೇಕು ಅಂದರೆ. ಹಾಗಾಗಿ ಇಲ್ಲೊಂದು ಕಡೆ ಮಳೆ ಬಂತು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಎಲ್ಲರೂ ರೀಲ್ಸು ಫೋಟೋಸು ಎಲ್ಲನೂ ತೆಗೆಸ್ಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದಿದ್ದ ತಕ್ಷಣ ಫುಲ್ಲು ಜೋರು ಮಳೆ. ನಮಗೆ ಬೋಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದರು. ಅಯ್ಯೋ ನೋಡಿದ್ರೆ ಮಳೆ ಬರ್ತಾಯಿದೆ, ಬೋಟಿಂಗ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಕರ್ಕೊಂಡು ಹೋಗಲ್ಲ ಅಂದ್ಬಿಡ್ತಾರೋ ಅಂತ ಭಯ ಆಗಿತ್ತು. ಸೊ ಮಳೆ ಬಂತು ನಿಲ್ಲೋ ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿದ್ವಿ. ಒಂದು 4 o'clock ಅಷ್ಟೊತ್ತಿಗೆ ಎಲ್ಲರೂ ರೆಡಿ ಆದ್ವಿ. ಎಲ್ಲರೂ ಆಲ್ಮೋಸ್ಟು ನಾವು ಅಲ್ಲಿ ಫೋಟೋಸ್ ತೆಗೆದಿದ್ದು ವೀಡಿಯೋಸ್ ತೆಗೆದಿದ್ದು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡ್ಬೋದು. ಈ ಥರ ತೆಗೆಸ್ಕೊಂಡ್ವಿ. ಎಷ್ಟು ಕ್ಯೂಟಾಗಿತ್ತು ಅಂತ ಅಂದರೆ ಅಷ್ಟು ಕ್ಯೂಟಾಗಿತ್ತು. ಇದೆಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ನಾವೆಲ್ಲ ಅಪ್ಲೋಡ್ ಮಾಡಿದ್ದೀವಿ, ನೀವು ನೋಡ್ಬೋದು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಮಳೆ ಎಲ್ಲೂ ಬರಲಿಲ್ಲ, ಅದೊಂದು ಕಡೆ ಬಂತು ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಇನ್ನು ಮಳೆ ನಿಂತ ಮೇಲೆ ನಾವು ಕೂಡ ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ 1 hour ಬೋಟಿಂಗ್ಗೆ ಅಂತ ಹೇಳಿದ್ರಲ್ಲ, ಅವರು ನಾವು ಬುಕ್ ಮಾಡಿದ್ವಲ್ಲ ರೂಮು, ಅವ್ರ ಕಡೆಯಿಂದನೇ ಕರ್ಕೊಂಡು ಹೋಗ್ತಾರೆ ಅಂತಲೇ ಹೇಳಿದರು. ಹೇಳ್ಬೇಕಾದ್ರೆ ನೀವು ಸಪ್ರೇಟಾಗಿ 1 hour ಬೋಟಿಂಗ್ ಹೋಗ್ತೀರಾ ಅಂದರೆ ಅವರು ಬೇರೆ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ. ಅಂದರೆ ಕಮ್ಮಿ ಕಾಸ್ಟ್ ಇರುತ್ತೆ ನಿಮಗೆ, ಜಸ್ಟ್ 300 ರೂಪಾಯಿ 400 ರೂಪಾಯಿ ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ನೀವು ಸಪ್ರೇಟಾಗಿ ಈ ಥರ ಅದು ಸ್ಟಾಪ್ ಮಾಡಿ ನೀವು ಸಪ್ರೇಟಾಗಿ ಹೋಗ್ತೀರಾ ಅಂತಂದರೆ ತುಂಬಾ ಕಾಸ್ಟ್ ಹೇಳಿದ್ರು. ಒಬ್ರೊಬ್ರಿಗೆ 650 750 ಈ ಥರ ಹೇಳ್ತಾರೆ. ನಾವು ಲಾಸ್ಟಿಗೆ ಒಂದು ಸ್ವಲ್ಪ ಅಮೌಂಟ್ನ ಫೈನಲ್ ಮಾಡಿ ಎಲ್ಲರಿಂದನೂ ಸೇರಿಸಿ 5500 ಏನೋ ಕೊಡ್ತೀವಿ ಅಂತ ಹೇಳಿಬಿಟ್ಟು ಫೈನಲ್ ಮಾಡಿ ಬೋಟಿಂಗಿಗೆ ಅಂತೂ ಬಂದ್ವಿ. ಯಾಕಂದರೆ ಈ ಟೈಮ್ ಅಲ್ವಾ ಅವ್ರಿಗೆ ಬಿಡಲ್ಲ, ಅಟ್ಲೀಸ್ಟ್ ದುಡ್ಡು ಮಾಡೋ ಕಡೆ ಮಾಡ್ಬೋದು ಅನ್ನೋದೊಂದು ಅವ್ರದ್ದು ಇರುತ್ತೆ. ಅದರಲ್ಲೂ ಬೇರೆ ಅವ್ರಿಗೂ ರಿಸ್ಟ್ರಿಕ್ ಅನ್ನೋದು ಇರುತ್ತೆ, ಈ ಥರ ಕರ್ಕೊಂಡು ಹೋಗ್ಬಾರ್ದು ಅನ್ನೋದು ಅವ್ರಿಗಿರುತ್ತೆ. ಹಾಗಾಗಿ ಫೋರ್ಸ್ ಅಂತ ಏನಿಲ್ಲ, ನಾವು ಕೇಳಿದ್ವಿ. ಅವ್ರು ಇಲ್ಲ ಕರ್ಕೊಂಡು ಹೋಗ್ತೀವಿ ಮೇಡಮ್, ಅದರಲ್ಲಿ ಏನಿಲ್ಲ, ನಾವು ವೀಡಿಯೋಸ್ ಎಲ್ಲ ಮಾಡ್ಕೋತೀವಿ ಸರ್ ಅಂತ ಹೇಳಿದ್ರು. ಇಲ್ಲ ಸರ್ ಏನಿಲ್ಲ ಪರವಾಗಿಲ್ಲ ನೀವು ಮಾಡ್ಕೋಬೋದು ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ಆರಾಮಾಗಿ ನಾವಿಲ್ಲಿ ಸ್ವಲ್ಪ ನನಗೂ ಜಾಸ್ತಿ ಅನ್ನಿಸ್ತು. ಯಾಕಂದರೆ ನಾವು ಫ್ಯಾಮಿಲಿ ಜೊತೆ ಹೋದಾಗ ಅಷ್ಟೊಂದು ಆಗಿರಲಿಲ್ಲ. ಯಾಕಂದರೆ ಅದು ಪಬ್ಲಿಕ್ಕಲ್ಲಿ ಅವಾಗೆಲ್ಲ 1 hour ಬೋಟಿಂಗ್ ಎಷ್ಟೊಂದು ಜನ ಕರ್ಕೊಂಡು ಹೋಗ್ತಾಯಿದ್ರು, ಪ್ರೀ ವೆಡ್ಡಿಂಗ್ ಅದು ಇದು ಅಂತ. ಅವಾಗ ಕಾಸ್ಟ್ ಕಮ್ಮಿ ಇರುತ್ತೆ. ನಾವು ಈ ಥರ ಬಂದ್ ಮಾಡಿರೋ ಟೈಮಲ್ಲಿ ಹೋದರೆ ಕಾಸ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ನೋಡಿಕೊಂಡು ನೀವು ಕೂಡ 1 hour ಬೋಟಿಂಗ್ಗೆ ಹೋದಿ ಆದರೆ ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ 1 hour ಬೋಟಿಂಗ್ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ಆ ಒಂದು 1 hour ಬೋಟಿಂಗಿಗೆ ಟೋಪಿ ಸನ್ ಗ್ಲಾಸಸ್ ಎಲ್ಲ ತೊಗೊಂಡಿದ್ವಿ. ಯಾಕಂದರೆ ವಾಟರ್ ಇರೋದ್ರಿಂದ ಫೋಟೋಸ್
ಇನ್ನು 1 ಅವರ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಫೋಟೋಸು ವೀಡಿಯೋಸು ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಬರುತ್ತೆ. ಒಂಥರ ವುಡನ್ ವಾಕಲ್ಲಿ ನೀವು ನೋಡಿರ್ತೀರ ಆ ಥರ. ಇಲ್ಲಿ ಬಂದು ಟೈಮ್ ಆಗೋಗಿತ್ತು. ಅವ್ರು ಹೇಳಿದ್ದು 6 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ. ನಾವು ಕರೆಕ್ಟಾಗಿ 6 ಗಂಟೆಗೆ ಹೋಗಿದ್ದೀವಿ. ಇನ್ನೂ ಬೆಳಕಿತ್ತು. ಆದರೆ ಅಲ್ಲಿ ಕೂತಿರೋರು ನಮಗೆ ಹೇಳಿದ್ರು, ಇಲ್ಲ ಹೋಗಿ ಬನ್ನಿ, ಬೇಗನೆ ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ನಮಗೆ ಅಮೌಂಟ್ ಕಟ್ಟಿಸ್ಕೊಂಡ್ರು, ಬಿಟ್ಟರು. ನಮಗೆ ಸದ್ಯ ಇದೊಂದು ಪ್ಲೇಸ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಇದನ್ನು ರೀಲ್ಸಲ್ಲೆಲ್ಲ ನೋಡಿದ್ವಿ, ಹಾಗಾಗಿ ಹೋಗಲೇಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಟೈಮ್ ಕೂಡ ಕರೆಕ್ಟಾಗಿ 6 ಗಂಟೆ ಏನೋ ಆಗಿತ್ತು ಅಂತ ಅನಿಸುತ್ತೆ. ಅವರು 6 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬೇರೆ ಹೇಳಿದರು ಬೋಟಿಂಗ್ ಅವರು. ಆದರೆ ನಮ್ಮ ಅದೃಷ್ಟಕ್ಕೆ ಅವ್ರು ಹೋಗಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಸೊ ನಮಗಂತೂ ಇರೋಬ್ಬರ ಫುಲ್ಲು ಖುಷಿ. ಆ್ಯಂಡ್ ಇಲ್ಲಿ ಹೋಗಿದ ತಕ್ಷಣ ವೀಡಿಯೋಸ್ ಮಾಡ್ಕೊಳ್ಳೋರು, ಫೋಟೋಸ್ ತೆಗೆಸ್ಕೊಳ್ಳೋದು ಎಲ್ಲನೂ ಮಾಡ್ಕೊಂಡ್ವಿ. ಆದರೆ ನೇಚರ್ ಮಾತ್ರ ಸಖತ್ತಾಗಿದೆ. ಕೆಲವು ಸತಿ ಅನ್ನಿಸ್ತಾ ಇರುತ್ತೆ, ನಿಜವಾಗ್ಲೂ ಈ ಥರ ಎಲ್ಲ ಯಾರಿಗೆ ಐಡಿಯಾ ಬಂತು, ಈ ಥರ ಮಾಡಬೇಕು. ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ, ಸೆಂಟ್ರಿಗೆ ಈ ಥರ ವುಡನಲ್ಲಿ ವಾಕ್ ಮಾಡ್ಕೊಂಡು ಹೋಗೋದು. ಇನ್ನೂ ಮುಂದೆ ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿದೆ. ಅದು ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾರಿಗೆ ಈ ಥರ ಎಲ್ಲ ಅನ್ನಿಸ್ತು ಮಾಡಬೇಕು ಅಂತ ಹೇಳ್ಬಿಟ್ಟು, ಯಾರಿಗೆ ಅನ್ನಿಸ್ತು ಅಂತ ಅದೊಂದು ನಾವೆಲ್ಲ ಮಾತಾಡ್ತಾಯಿದ್ವಿ. ಯಾರಿಗೆ ಅನಿಸಿರ್ಬೋದು ಈ ಥರ ಎಲ್ಲ ಮಾಡಬೇಕು ಅನ್ನೋದು ಅಂತ ಅಂದ್ಕೊಂಡು. ಯಾಕಂದರೆ ಆ ಥರ ಇದೆ ನೇಚರ್ ಮಾತ್ರ ಅಲ್ಲಿ. ಯಾಕಂದರೆ ಅದು ಬೇರೆ ನಾವು ಹೋಗಿದ್ದು ಬಿಸಿಲು ಅಲ್ಲ ಮಳೆನೂ ಅಲ್ಲ, ಅಷ್ಟು ತಣ್ಣಗಿರೋ ತಂಪಾಗಿರೋ ಹೊತ್ತಲ್ಲಿ ಹೋಗಿದ್ದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವಾತಾವರಣ ಆಗಿರ್ಬೋದು, ಅಲ್ಲಿ ಎಲೆಗಳೆಲ್ಲ ಉದುರಿರೋದು, ನೀರು ಬಿದ್ದಿರೋದು, ಅದನ್ನೆಲ್ಲ ನೋಡಲಿಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಇದನ್ನು ಮಿಸ್ ಮಾಡ್ಕೊಬೇಡಿ, ಹೋದರೆ ಖಂಡಿತವಾಗ್ಲೂ ಹೋಗಿ. ಇನ್ನು ಆ ಥರ ಪ್ಲೇಸಸ್ಗೆ ಹೋದರೆ ಬಿಡ್ತೀವ ಹೆಣ್ಮಕ್ಳು, ಶುರು ಆಗುತ್ತೆ ನಮ್ಮ ರೀಲ್ಸು ಫೋಟೋಸು ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಹೋಗ್ತಾ ಹೋಗ್ತಾ 7 ಗಂಟೆ ಆದರೆ ಕತ್ಲು ಬೇರೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಬೇಗನೆ ವ್ಯೂವ್ನ ನೋಡ್ಕೊಂಬಂದ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ನಾನೇನೋ ಚಿಕ್ಕದಿದೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ರೀಲ್ಸಲ್ಲಿ ಫುಲ್ಲು ತೋರಿಸಿರ್ಲಿಲ್ಲ ಯಾರೂ, ಬರೀ ಜಸ್ಟ್ ಇದು ಒಂದು ವಾಕ್ ಮಾತ್ರನೇ ಕೆಲವ್ರು ಮಾಡಿರೋದನ್ನ ಮಾತ್ರ ನೋಡಿದ್ವಿ. ಆದರೆ ಹೋಗ್ತಾ ನಿಮ್ಗೆ ಇನ್ನೂ ವ್ಯೂವ್ ಸಿಗುತ್ತೆ, ಇನ್ನೂ ಈ ಥರ ವಾಕಿಂಗ್ ಬ್ರಿಡ್ಜ್ಗಳು ಸಿಗುತ್ತೆ ನಿಮಗೆ. ನಮ್ಗೆ ಅದು ಗೊತ್ತಿರಲಿಲ್ಲ. ಆದರೆ ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ರಲ್ಲ, ನಾವು ಹೋದ್ವಿ. ಆ್ಯಂಡ್ ಇದು ಬಂದು ಬ್ರಿಡ್ಜ್ ಸ್ಟಾಪ್ ಆಗುತ್ತೆ. ಇಲ್ಲಿಂದ ನಿಮಗೆ ಮುಂದೆ ಹೋದರೆ ಸಮುದ್ರ ಕಾಣಿಸುತ್ತೆ. ಸಮುದ್ರ ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜ್ ಥರ ಕಾಣಿಸುತ್ತೆ. ಅದ್ರ ಒಳಗೆ ಹೋದರೆ ನಿಮಗೆ ಅಲ್ಲಿ ಸೆಂಟ್ರಲ್ ಫುಲ್ಲು ಗ್ರೀನರಿ ಇದೆ, ಫುಲ್ಲು ಅದ್ರ ಸುತ್ತ ಬ್ರಿಡ್ಜ್ ಇದೆ. ಆ ಥರ ಮಾಡಿದ್ದಾರೆ. ನಾವಿಲ್ಲೆಲ್ಲ ಇಲ್ಲೂ ಒಂದು ಸ್ವಲ್ಪ ಹೊತ್ತು ಇದ್ವಿ. ಯಾಕಂದರೆ ಇಲ್ಲಿ ಭಯ, ಎಲ್ಲಿ ಮೊಸಳೆ ಗಿಸ್ಲೆಲ್ಲ ಇದ್ದಾವೆ ಅಂದ್ಬಿಟ್ಟು ಹೋದೆ ನಾನು. ಧೈರ್ಯ ಮಾಡ್ಕೊಂಡು ಹೋಗೊಂದು ರೀಲ್ಸ್ ಮಾಡಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಭಯ ಆಗೋಯ್ತು. ಅಲ್ಲಿ ನೋಡ್ಬೋದು ಒಂಥರ ಇದ್ರಾಗ ಕಾಣಿಸ್ತಾ ಇದೆಯಲ್ಲ, ಅದು ನೋಡ್ಬಿಟ್ಟು ನಂಗೆ ಭಯ ಆಗೋಯ್ತು, ಎಲ್ಲಿ ಮೊಸಳೆ ಗಿಸ್ಲೆ ಏನಾದರೂ ಇದೆಯಾ ಅಂತ. ಆಮೇಲೆ ನಾವು ಆ ಕಡೆ ಬ್ರಿಡ್ಜ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋದ್ವಿ. ಆ ಬ್ರಿಡ್ಜು ಇದು ಬಂದು ಹೆಂಗಿದೆ ಅಂದರೆ ಸಖತ್ತಾಗಿದೆ ಬ್ರಿಡ್ಜು. ಆ ಕಡೆ ಈ ಕಡೆ ನೀರು, ಆ್ಯಂಡ್ ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ ಪ್ಲೇಸು ಆ ಥರ ಕಾಣಿಸ್ತಾ ಇದೆ ಮಾತ್ರ. ಇಲ್ಲೂ ಕೂಡ ಸಖತ್ತಾಗಿತ್ತು ಈ ಪ್ಲೇಸು ಕೂಡ. ನಾವು ಅಂದ್ಕೊಂಡಿರ್ಲಿಲ್ಲ ಈ ಥರ ಒಳಗೊಂದಿದೆ ಈ ಥರ ಅಂದ್ಬಿಟ್ಟು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ ಈ ಥರ ಒಂದು ಹಿಡನ್ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು. ಆದರೆ ಸಖತ್ತಾಗಿತ್ತು ಇಲ್ಲೂ ಕೂಡ. ಆದರೆ ಒಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಯಾಕಂದರೆ ಇಲ್ಲಾದರೂ ಅಟ್ಲೀಸ್ಟ್ ಕೈ ಹಿಡ್ಕೊಳಕ್ಕೆ ಏನಾದರೂ ಒಂದಿದೆ. ಆದರೆ ಒಳಗಡೆ ಹಿಡ್ಕೊಳಕ್ಕೆ ಏನೂ ಇಲ್ಲ, ಜಸ್ಟ್ ಬ್ರಿಡ್ಜ್ ಮಾತ್ರ ಇದೆ. ಆ್ಯಂಡ್ ಸೆಂಟ್ರಲ್ಲಿ ಫುಲ್ಲು ಮರಗಳಿದೆ. ಸುತ್ತಲೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಆ ಕಡೆ ಒಂದು ರೌಂಡು ಈ ಕಡೆ ಒಂದು ರೌಂಡ್ ಆ ಥರ ಇದೆ. ಆಮೇಲೆ ಇಲ್ಲೆಲ್ಲ ಬಂದು ನೋಡ್ತಾ ಇರ್ಬೋದು, ಮರಗಳದ್ದು ಬೇರು, ಮರ ಫುಲ್ಲು ಹಿಂದೆ ಫುಲ್ಲು ಮೇಲೆಲ್ಲ ಮರಗಳು ಆ ಥರ ಇದೆ. ಆದರೆ ಹುಷಾರಾಗಿ ಹೋಗಬೇಕು. ಸ್ವಲ್ಪ ಏನೋ ತಲೆ ಗಿರ್ರ್ ಅಂತಂದರೆ ಬಿದ್ದೇ ಹೋಗಿರ್ತೀವಿ. ಅದು ಬೇರೆ ಆ ಮರ ಇರೋದಕ್ಕೇನೋ ಬಚಾವಾಗ್ಬೋದೇನೋ, ಆದರೆ ಎಷ್ಟು ಅಡಿ ಆಳ ಇದೆ ಅಂತ ನಮಗೆ ಗೊತ್ತಿಲ್ವಲ್ಲ ಅಲ್ಲಿ. ಹಾಗಾಗಿ ಸ್ವಲ್ಪ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು, ಅದಂತೂ ನಿಜಾನೇ. ಈ ಥರ ನಾವು ಹಿಡನ್ ಪ್ಲೇಸಸ್ಗೆ ಏನಾದರೂ ಹೋಗಿದ್ದೀವಿ, ನಾವು ಫಸ್ಟ್ ಟೈಮ್ ಹೋಗಿದ್ದೀವಿ ಅಂದರೆ ಗೊತ್ತಿರಲ್ಲ. ಹಾಗಾಗಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಅಂತಲೇ ಹೇಳ್ಬೋದು. ಆದರೆ ಚೆನ್ನಾಗಿತ್ತು. ನೀವು ಕೂಡ 1 ಅವರಾಗಿ ಹೋದರೆ ಇದನ್ನೆಲ್ಲ ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಒಂಥರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು.
ಎಲ್ಲರೂ ಅಲ್ಲಿ ರೀಲ್ಸ್ ಮಾಡೋದು, ಫೋಟೋಸ್ ತಗೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ನಾವು ಅಲ್ಲಿ ಈಚೆಗಡೆ ಜೋಕಾಲಿ ಹಾಕಿದ್ರು, ಅದನ್ನ ಆಡೋಣ ಅಂತ ಹೇಳ್ಬಿಟ್ಟು ಬೇಗನೆ ನಾನೆಲ್ಲ ಒಂದು ರೌಂಡ್ ನೋಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಬೇಗನೆ ಈಚೆಗೆ ಬಂದ್ಬಿಟ್ಟೆ. ಯಾಕಂದರೆ ಕತ್ಲಾಗೋದ್ರೆ ನಾವು ಏನೂ ನೋಡೋದಕ್ಕಾಗಲ್ಲ, ಆಟ ಆಡೋದಕ್ಕಾಗಲ್ಲ ಅಂದ್ಬಿಟ್ಟು. ನನಗೆ ಜೋಕಾಲಿ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಬೇರೆ ಮರದಲ್ಲಿ ಕಟ್ಟಿದ್ರು, ತುಂಬ ಕಡೆ ಈ ಥರ ಅಲ್ಲಲ್ಲೆಲ್ಲ ಕಟ್ಟಿದ್ರು. ಆಮೇಲೆ ಎಲ್ಲರೂ ಬಂದು ಅದನ್ನು ಕೂಡ ಎಲ್ಲರೂ ಕೆಲವೊಬ್ಬರು ಫೋಟೋಸು ರೀಲ್ಸು ಎಲ್ಲ ತೆಗೆಸ್ಕೊತಾಯಿದ್ರು. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಕತ್ಲಾಗೋವರೆಗೂ ಆಡೋಣ ಅಂದ್ಬಿಟ್ಟು ಕೂತ್ಕೊಂಡು ಆಡ್ತಾಯಿದ್ವಿ. ನಾವು ಈಚೆ ಬಂದಾಗ ಏನೊಂದು 6:40 6:45 ಆಗಿತ್ತು. ನೀವು ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ಬೆಳಕಿತ್ತು. 7 ಗಂಟೆ ಅಂತ ಅನ್ನಿಸ್ಲೇ ಇಲ್ಲ, ಇನ್ನೂ ಬೆಳಕಿತ್ತು. 6:40 ಆದ್ರೂ ಬೆಳಕಿತ್ತು. ಆದರೆ ಮೇಲ್ಗಡೆ ನಾವು ತಲೆ ಎತ್ತಿ ನೋಡಿದ್ರೇ ಗೊತ್ತಾಗೋದು ಎಷ್ಟು ಒಂಥರ ಭಯಾನಕವಾಗಿ ಅನ್ನಿಸ್ತಾ ಇರುತ್ತೆ ಆ ಮರಗಳನ್ನೆಲ್ಲ ನೋಡಿದ್ರೆ. ನಮ್ಮ ಹಿಂದೆಗಡೆ ಬೇರೆ ಅಷ್ಟೇ ಹಂಗೆ ಇದೆ, ಭಯಾನಕ ಪ್ಲೇಸ್ ಥರ ಇದೆ, ಒಂಥರ ಕಾಡು ಥರ ಇದೆ. ಹಾಗಾಗಿ ಅದನ್ನ ನೋಡಿದ್ರು ಕೂಡ ಒಂದು ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ಜಾಸ್ತಿ ಹೊತ್ತೆಲ್ಲ ಇರೋದಕ್ಕಾಗಲ್ಲ, ಜಸ್ಟ್ ಒಂದು ಸ್ವಲ್ಪ ಹೊತ್ತು ಜನ ಇರೋವರೆಗೂ ಇರ್ಬೋದು ಅಷ್ಟೇ. ಆಮೇಲೆ ಇರ್ತೀವಿ ಅಂದರೆ ನಿಜವಾಗ್ಲೂ ಭಯ ಆಗುತ್ತೆ. ಆ್ಯಂಡ್ ನಾನು ಇಲ್ಲೇ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ವರೆಗೂ ಇವತ್ತಿನ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನೈಟ್ ಊಟ ಮಾಡಿದ್ದು, ನಾವು ಫೈರ್ ಕ್ಯಾಂಪ್ ಹಾಕಿದ್ದು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ. ಆದರೆ ಇನ್ನೊಂದು ವ್ಲಾಗಲ್ಲಿ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಡೇ 2ದು ಮತ್ತು 3ದು ಈ ಥರ ಇತ್ತು ನಮ್ಮ ಸೆಕೆಂಡ್ ಡೇ. ಹೀಗಿತ್ತು ಟ್ರಿಪ್ ವ್ಲಾಗ್ ಅಂತೂ. ನಿಜವಾಗ್ಲೂ ಸಖತ್ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ನೀವು ಕೂಡ ಒಂದ್ಸತಿ ಇಲ್ಲೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.